ಎಲ್ಲರಿಗೂ ನನ್ನ ನಮಸ್ಕಾರ. ಆ, ಆ ದೇವರ ಕೃಪೆಯಿಂದ ಎಲ್ಲರೂ ಆರೋಗ್ಯದಿಂದ ಇದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಆ, ನಾವು ಪ್ರಿಪೇರ್ ಆಗೋ ಭಾಷೆ ಯಾವುದು, ಮತ್ತೆ ಕ್ವಶನ್ ಪೇಪರನ್ನು ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ಫೇಸ್ ಮಾಡೋ ಭಾಷೆ ಯಾವುದು, ಅದರ ಬಗ್ಗೆ ತುಂಬಾನೇ ಆ, ಒಂದು ಮಹತ್ವದ ವಿಷಯ. ಯಾಕಂತಂದ್ರೆ ನಾವು ಕಾಮನ್ ಆಗಿ ನೋಡ್ತೀವಿ ಏನಂತಂದ್ರೆ ಆ, ಇಂಗ್ಲಿಷು ಅಂದ ತಕ್ಷಣ ಮಕ್ಕಳು ಹೆದರಿ ಬಿಡ್ತಾರೆ. ಆದ್ರೆ ಒಂದು ವಿಷಯ, ಸ್ಟಡಿಂಗ್ ಇನ್ ಮದರ್ ಟಂಗ್ ಬಟ್ ಎಕ್ಸಾಮ್ ಇನ್ ಇಂಗ್ಲಿಷ್, ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ಸ್, UGC ನೆಟ್ ಪ್ರಿಪ್ರೇಷನ್ ಇನ್ ಮದರ್ ಟಂಗ್ ವರ್ಸಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಟ್ರಾಟಜಿ. ಸೊ ಏನ್ರಿ ಇದು? ನಾನು ಕಾಮನ್ ಆಗಿ ಒಂದು ಯೂಟ್ಯೂಬ್ಗಳ ವಿಡಿಯೋಗಳು ನೋಡಿದಾಗ ಮತ್ತೆ ಕಾಂಪಿಟೇಟಿವ್ ವಿದ್ಯಾರ್ಥಿಗಳನ್ನ ನೋಡಿದಾಗ ಇಂಗ್ಲಿಷ್ ಅಂತಂದ್ರೆ ಮಕ್ಕಳು ಹೆದರಿ ಬಿಡ್ತಾರೆ. ವಿದ್ಯಾರ್ಥಿಗಳು ಕೂಡ ಯಾಕಪ್ಪ ಬ್ಯಾಡಪ್ಪ, ಇಂಗ್ಲಿಷ್ ಅಂದ್ರೆ ಬ್ಯಾಡ್ರಿ ಮೇಡಮ್, ಇಂಗ್ಲಿಷ್ ಅಂದ್ರೆ ಬ್ಯಾಡ್ರಿ, ಬೇರೆ ನೀವು ಕನ್ನಡದಲ್ಲಿ ಏನ್ ಹೇಳ್ಬೇಕಾದ್ರೂ ಮಾಡ್ತೀವಿ ಮೇಡಮ್, ಎಷ್ಟು ದೊಡ್ಡದು ಬೇಕಾದ್ರೂ ನೋಟ್ಸ್ ಮಾಡ್ತೀವಿ ಅಂತ. ಯಾಕೆ? ಆದ್ರೆ ನೀವು ಎಕ್ಸಾಮ್ ಅಲ್ಲಿ ಪ್ರಿಪ್ರೇಷನ್ಗೆ ಹೋಗಿ ಎಕ್ಸಾಮ್ ಹಾಲಲ್ಲಿ ಕುಂತಾಗ ನೀವು ಫೇಸ್ ಮಾಡಬೇಕಾಗಿದ್ದು ಇಂಗ್ಲಿಷ್ ಕ್ವಶನ್ ಪೇಪರು. ಇಂಗ್ಲಿಷನ್ನ ಅರ್ಥ ಮಾಡ್ಕೋಬೇಕು. ಅದನ್ನೇ ನಾವು ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬೇಕು, ಈ ಸೊಲ್ಯೂಷನ್ ಅನ್ನ ಹೇಗೆ ಕಂಡ್ಕೊಳ್ಬೇಕು. ನೋಡಿ, ನಮ್ಮ ಸಮಸ್ಯೆ ಅಂದ್ರೆ ನಾವೇ ಬಗೆಹರಿಸಬೇಕು. ಗುರುಗಳು ಪಾಠ ಮಾಡ್ತಾರೆ, ನೋಟ್ಸ್ ಕೊಡ್ತಾರೆ, ಆದ್ರೆ ಎಕ್ಸಾಮ್ ಹಾಲಲ್ಲಿ ಕುಂತ್ಕೊಂಡು ಪೇಪರ್ ಸೊಲ್ಯೂಷನ್ ಮಾಡೋರು ನೀವು. ಹೌದಾ? ತಾಯಿ, ಗುರು, ಪೇರೆಂಟ್ಸು, ಗುರುಗಳು ಆ, ಒಂದು ಗೌರ್ಮೆಂಟ್ ಜಾಬ್ ಹಿಡೀಪ, ಒಂದು ಜಾಬ್ ಹಿಡೀರಿ ಒಂದು ಅಂತೇಳಿ ನಿಮ್ಮನ್ನ ಔಟ್ಸೈಡ್ ಸಿಟಿಗೆ ಕಳಿಸ್ತಾರೆ. ಆ, ಎಲ್ಲ ಸೌಲಭ್ಯಗಳು ಇರುವಂತ ಸಿಟಿಗೆ ಕಳಿಸಿ ನೀವು ಓದ್ಲಿಕ್ಕೆ ಬಿಡ್ತಾರೆ. ಆದ್ರೆ ನೀವು ಯಾವುದು ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋ ಮುಂದೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ಬಿಟ್ಟು ಕನ್ನಡ ಸೋರ್ಸಸ್ ಅನ್ನ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಮಾಡ್ಕೋತೀರಾ. ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ಕುಂತ್ಕೊಳ್ತೀರಾ. ಆ ಕ್ವಶನ್ ಪೇಪರ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಯಾವ್ದಾದ್ರು ಒಂದು ವರ್ಡ್ ತಿಳಿಯೋಲ್ಲ, ತುಂಬಾ ಗೊಂದಲ ಆಗ್ಬಿಡುತ್ತೆ, ಟೆನ್ಷನ್ ಅಲ್ಲಿ ಬಂದ್ಬಿಡ್ತೀರಾ. ಹೌದಾ? ನೀವು ಈ ಸಿಚುವೇಶನ್ ಅನ್ನ ಎದುರಿಸಿದ್ದೀರಾ? ಎದುರಿಸಿದ್ರೆ ಇವತ್ತು ಅದಕ್ಕೊಂದು ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಯೋಣ. ನಾವು ಯಾವುದೇ ಭಾಷೆಯಲ್ಲಿ ಕಲೀಲಿ, ಯಾವುದೇ ಎಕ್ಸಾಮ್ ಅನ್ನ ಬರೀಲಿ, ಯಾವ ರೀತಿ ಮೈಂಡ್ ಸೆಟ್ ಇಟ್ಕೋಬೇಕು, ಯಾವ ರೀತಿ ಎಕ್ಸಾಮ್ ಅನ್ನ ಬರೀಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. UGC ನೆಟ್ ಪ್ರಿಪ್ರೇಷನ್ ಮದರ್ ಟಂಗ್ ವರ್ಸಸ್ ಇಂಗ್ಲಿಷ್ ಅಂತ ಈ ವಿಡಿಯೋದಲ್ಲಿ ನಾನು ಇದು ಮಾಡಿದ್ದೀನಿ. ಯಾಕೆ ಅಂತಂದ್ರೆ ನಾನು ಕರ್ನಾಟಕದ ಆ, ಪ್ರಾಧ್ಯಾಪಕರ, ಉಪನ್ಯಾಸಕರ, ವಿದ್ಯಾರ್ಥಿಗಳ, ಅದರಲ್ಲೂ ಸ್ಪೆಷಲಿ UGC ನೆಟ್ ಎಕ್ಸಾಮ್ ಅಂತಂದ್ರೆ ನೆಟ್ ಎಕ್ಸಾಮ್ ಭಾಳ ಟಫ್ ಇರುತ್ತೆ. ಇಂಗ್ಲಿಷಲ್ಲಿ ಇರುತ್ತೆ, ನಮ್ಗೆ ಅರ್ಥ ಆಗಲ್ಲ. ಕನ್ನಡದಲ್ಲಿ ನಾವು ಹೇಗಾದ್ರೂ ಪ್ರಿಪ್ರೇಷನ್ ಮಾಡ್ಬೋದು. ಯಾವಾಗ್ಲಾದ್ರೂ ಒಮ್ಮೆ ಕೆಸೆಟ್ದವ್ರು ಕರೀಲಿ, ವರ್ಷದಲ್ಲಿ ಒಮ್ಮೆ ಕರೀಲಿ, ವರ್ಷದಲ್ಲಿ 4 ಸಲ ಕರೀಲಿ, ವರ್ಷದಲ್ಲಿ 4 ವರ್ಷಕ್ಕೆ ಒಮ್ಮೆ ಕರೀಲಿ, ಏನೂ ಫರಕ್ ಬೀಳಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ ಮೇಡಮ್, ಆದ್ರೆ ನೆಟ್ ಮಾತ್ರ ಆಗಲ್ಲ ಅಂತಾರೆ. ಅದೇ ಅಭ್ಯರ್ಥಿಗಳಿಗೆ ನಾನು ಈಗ ಕ್ವಶನ್ ಮಾಡ್ತೀನಿ. ವರ್ಷದಲ್ಲಿ 2 ಕರೆಯುವ UGC ನೆಟ್ ಎಕ್ಸಾಮಕ್ಕೂ ಮತ್ತೆ 2 ವರ್ಷ 3 ವರ್ಷಕ್ಕೊಮ್ಮೆ ಕರೆಯುವ ಕೆಸೆಟ್ ಪೇಪರ್ಕ್ಕೂ ಟೈಮ್ ಅನ್ನೋದು ಎಷ್ಟು ಹೋಗ್ತಾ ಇದೆ ನೋಡ್ರಿ. ಅಭ್ಯರ್ಥಿಗಳ ಏಜ್ ಲಿಮಿಟ್ ಮೀರಿ ಹೋಗ್ತಾ ಇದೆ. ಕಾಲ್ ಫಾರ್ಮ್ ಆದಾಗ ನೀವು ಪ್ರಿಪ್ರೇಷನ್ ಇರಲ್ಲ, ಯಾಕಂತಂದ್ರೆ ನಿಮ್ಮ ಅರ್ಹತೆ ಇರಲ್ಲ. ಸೊ ಬಹಳಷ್ಟು ಪ್ರಾಬ್ಲಮ್ಗಳನ್ನ ಎದುರಿಸ್ತೀರಾ. ನಾನೀಗ ಪ್ರಾಬ್ಲಮ್ ಹೇಳ್ತಾ ಹೋದ್ರೆ ನನಗೆ 3 ತಾಸು ವಿಡಿಯೋ ಮಾಡಿದ್ರೂ ಸಾಲಲ್ಲ. ನನಗೆ ಪ್ರಾಬ್ಲಮ್ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ಪ್ರತಿಯೊಬ್ರು ಈ ಪ್ರಾಬ್ಲಮ್ ಅನ್ನ ಎದುರಿಸ್ತಾ ಇದ್ದೀರಾ. ಈಗಾಗಲೇ PG ಮಾಡ್ತಾ ಇರೋ ವಿದ್ಯಾರ್ಥಿಗಳು ಕೂಡ ಈ ಪ್ರಾಬ್ಲಮ್ ಅನ್ನ ಎದುರಿಸ್ತಿದ್ದಾರೆ. ಹೌದಾ? ಸೊ ಅದಕ್ಕಾಗಿ ಈಗ ನೆಕ್ಸ್ಟ್ ನಾವು ಏನನ್ನ ಮಾಡಬೇಕು, ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಇಲ್ಲಿ ನೋಡಿ, ಪ್ರಾಬ್ಲಮ್ ವೆನ್ ಸ್ಟಡಿಂಗ್ ಇನ್ ಮದರ್ ಲ್ಯಾಂಗ್ವೇಜ್ ಬಟ್ ಪ್ರಿಪೇರಿಂಗ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ನಾವು ಕಾನ್ಸೆಪ್ಟ್ ಅನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೋತೀವಿ, ಕ್ವಶನ್ ಪೇಪರ್ ಅನ್ನ ಇಂಗ್ಲಿಷ್ ಅಲ್ಲಿ ಓದ್ತೀವಿ. ಸೊ ಆಗೋ ಪ್ರಾಬ್ಲಮ್ ಏನು? ಟೈಮ್ ವೇಸ್ಟ್ ಆಗುತ್ತೆ ನಮ್ದಲ್ಲಿ, ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಟೈಮ್ ಹೋಗುತ್ತೆ. ನೋಡ್ರಿ, ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್. ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಇನ್ ಮದರ್ ಟಂಗ್ ಬಟ್ ಕೆನಾಟ್ ರೈಟ್ ಇನ್ ಇಂಗ್ಲಿಷ್.
ನಿಮ್ಗೆ ಅರ್ಥ ಆಗಿರುತ್ತೆ, ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅನ್ನಲ್ಲ ನಾನು, ಅರ್ಥ ಆಗಿರುತ್ತೆ. ಬರೆಯೋ ಟೈಮ್ದಲ್ಲಿ ತುಂಬಾ ಗ್ರಾಮೆಟಿಕ್ ಮಿಸ್ಟೇಕ್ ಆಗಿಬಿಡ್ತಾವ. ಎರಡನೇ ಪ್ರಾಬ್ಲಮು ವೆಕ್ಯಾಬ್ಲರಿ ವೀಕ್ನೆಸ್. ನಾವು ಮದರ್ ಟಂಗಕ್ಕೆ ಜಾಸ್ತಿ ಕಾನ್ಸೆಪ್ಟ್ ತಿಳ್ಕೋ ಗದ್ದಲದಲ್ಲಿ ಇಂಗ್ಲಿಷಲ್ಲಿರುವ ವೆಕ್ಯಾಬ್ಲರಿಯನ್ನ ಅಷ್ಟೊಂದು ಟೆಕ್ನಿಕಲ್ ವರ್ಡ್ಸ್ ಅನ್ನ ಬಿಟ್ಟಿರ್ತೀವಿ, ಅಥವಾ ಅವು ನಮಗೆ ಟಫ್ ಆಗ್ತಾವ. ಹೌದಾ? ನೆಕ್ಸ್ಟ್ ಮೂರನೇ ಪಾಯಿಂಟು ಲೋ ಕಾನ್ಫಿಡೆನ್ಸ್. ಇಂಗ್ಲಿಷ್ ಅಂದ್ರನೇ ಕಬ್ಬಿಣದ ಕಡಲೆ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿದೆ. ಅದನ್ನ ಆ ಹೆದರಿಕೆಯಿಂದ, ಆ ಫಿಯರ್ ಇಂದ ನಾವು ಹೊರಗೆ ಬರಬೇಕು. ಯಾಕಂತಂದ್ರೆ ಈಗಿನ AI ಯುಗದಲ್ಲಿ ಬದುಕಬೇಕಾದ್ರೆ ಇಂಗ್ಲಿಷ್ ಯಾವುದೇ ಅಲ್ಲ. ಇಂಗ್ಲಿಷ್ ಯಾವುದು ಮೂಲೆಯಲ್ಲೂ ನಮ್ಗೆ ಇದಿಲ್ಲ. ಯಾಕಂತಂದ್ರೆ ಅಷ್ಟೊಂದು ಬೆಲೆ ಇಲ್ಲ. ಈ AI ಅನ್ನೋನ್ನ ನೀವು ಯೂಸ್ ಮಾಡಬೇಕು. ಆ ಯುಗದಲ್ಲಿ ನೀವು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸಮಾಜದಲ್ಲಿ ಉನ್ನತ ಹುದ್ದೆಯನ್ನು ಹಿಡಿಬೇಕು. ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಶಿಕ್ಷಣ ವೃತ್ತಿಯಲ್ಲಿ ಮುಂದುವರಿಬೇಕಾದ್ರೆ ಇಂಗ್ಲಿಷನ್ನ ನೀವು ಅರಳು ಹುರಿದ ತರ ಮಾತಾಡೋದಾಗ್ಲಿ, ಅಥವಾ ಅರಳು ಹುರಿದ ತರ ಅದನ್ನ ಪ್ರೆಸೆಂಟೇಶನ್ ಮಾಡೋದಾಗ್ಲಿ, ಅಥವಾ ಅದನ್ನ ತಿಳ್ಕೊಳ್ಳೋದಾಗ್ಲಿ ಮಾಡ್ಲೇಬೇಕು. ಎಷ್ಟು ದಿವಸ ಅಂತ ಓಡ್ತೀರಾ? ಇಂಗ್ಲಿಷ್ ಅನ್ನೋ ಪದದಿಂದ ಎಷ್ಟು ದಿವಸ ಅಂತ ಓಡ್ತೀರಾ ಹೇಳಿ? ಪ್ರೈಮರಿ ಆಯ್ತು, ಹೈಸ್ಕೂಲ್ ಆಯ್ತು, ಡಿಗ್ರಿ ಆಯ್ತು, PG ಆಯ್ತು, ಈಗ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀತಿದ್ದೀರಾ. ಈಗ್ಲೂ ಕೂಡ ನೀವು ಇಂಗ್ಲಿಷ್ ಅನ್ನೋ ಫೇರ್ದಲ್ಲಿದ್ದೀರಾ. ಇದ್ದಿದ್ರೆ ಇವತ್ತಿಂದನೇ ಅದನ್ನ ಹೊರತು ಹಾಕ್ಬಿಡಿ. ನನ್ನ ಮುಂದೆ, ನನ್ನ ಸಾಮರ್ಥ್ಯದ ಮುಂದೆ, ನನ್ನ ಜ್ಞಾನದ ಮುಂದೆ ಇಂಗ್ಲಿಷ್ ಯಾವುದು ಅನ್ನೋದೊಂದು ಧೈರ್ಯದಿಂದ ಒಂದು ಹೆಜ್ಜೆ ನೀಡಿ. ಇಂಗ್ಲಿಷ್ ಆಟೋಮೆಟಿಕ್ ಆಗಿ ನಿಮಗೆ ಬರುತ್ತೆ. ನಾವು ಕನ್ನಡನ್ನ ಕಲಿತಿದ್ದೀವಿ, ಇಂಗ್ಲಿಷನ್ನ ತಿಳ್ಕೊಂಡಿದೀವಿ, ಹಿಂದಿಯನ್ನ ಗೊತ್ತು, ನಮಗೆ ಓದೋದು ಗೊತ್ತು ಅಂದ್ಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಅದರಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಬರೀತೀನಿ. ಅದನ್ನೇ ಎಕ್ಸಾಮ್ ಸ್ಟಡಿ ಮಾಡೋ ಟೈಮ್ದಲ್ಲೂ ಕೂಡ ಇಂಗ್ಲಿಷ್ ಮೆಟೀರಿಯಲ್ನೇ ಯೂಸ್ ಮಾಡ್ತೀನಿ. ಸ್ಟಡಿ ಮಾಡೋ ಟೈಮ್ದಲ್ಲೂ ಕೂಡ ಇಂಗ್ಲಿಷ್ ಅನ್ನೇ ಓದ್ತೀನಿ ಅನ್ನೋ ಮನೋಧೈರ್ಯ ತಗೊಂಡ್ರೆ ಯಾವ ಎಕ್ಸಾಮ್ ಆದ್ರೂ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಹೋಗ್ಲಿ, 2 ಅಟೆಂಪ್ಟ್ ತಗೋಣ, ವರ್ಷದಲ್ಲಿ 2 ಚಾನ್ಸ್ ಸಿಗುತ್ತೆ UGCದವ್ರಿಗೆ. UGC 2 ಸಲ ಕಾಲ್ಫಾರ್ಮ್ ಆಗುತ್ತೆ, ಜೂನ್ ಮತ್ತೆ ಡಿಸೆಂಬರ್ ಅಟೆಂಪ್ಟ್. 6 ತಿಂಗಳಿಗೊಮ್ಮೆ ಎಕ್ಸಾಮ್ ಮಾಡುತ್ತೆ. ನೀವು KSET ಅನ್ನ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ನೀವು 2 ವರ್ಷಕ್ಕೊಮ್ಮೆ ಕಾಲ್ಫಾರ್ಮ್ ಮಾಡೋದು, ವೇಟ್ ಮಾಡೋದ್ರಲ್ಲಿ 2 ವರ್ಷದಲ್ಲಿ ನಿಮ್ಮ ನೆಟ್ ಕ್ಲಿಯರ್ ಆಗುತ್ತೆ ರೀ. ಒಂದೇ ಒಂದು ಪ್ರಾಬ್ಲಮು, ಅದು ಇಂಗ್ಲಿಷು. ಅದಕ್ಕಾಗಿ ನಾನು ತುಂಬಾ ಯೋಚನೆ ಮಾಡಿನೇ ಈ ಡಿಸೈಡ್ ಮಾಡಿದೆ. ಇಲ್ಲ, ಈ ವಿಷಯಕ್ಕೆ ನಾವು ಕನ್ನಡದವರಾಗಿ ಇದನ್ನ UGCದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇದನ್ನ ಕನ್ನಡ ಬ್ಯಾಂಗ್ಳೂರ್ದಿಂದ ಬಂದವರು ಅಂತ ಹೇಳಿ ಇಂಗ್ಲಿಷನ್ನ ಹೆದರದೆ UGC ನೆಟ್ದಲ್ಲಿ ಕ್ವಾಲಿಫೈ ಆದವರು, ನೆಟ್ಗೆ ಎಕ್ಸಾಮ್ ಕ್ವಾಲಿಫೈ ಆದವರು ನಮ್ಮ ಕನ್ನಡದವರು ಆಗಿರ್ಬೇಕು, ನಮ್ಮ ಕರ್ನಾಟಕದವರು ಆಗಿರ್ಬೇಕು ಬಹಳ ಜನ. ಸೊ ನಾವು ಅದನ್ನ ಕ್ರ್ಯಾಕ್ ಮಾಡ್ಬೇಕು. ನಮ್ಮಲ್ಲಿಯೂ ನಡೆಯುವಂತ ಕಾರಣಕ್ಕಾಗಿಯೇ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿಗಳು ಯಾವುದರಲ್ಲೂ ಕಡಿಮೆ ಇಲ್ಲ. ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಗಳು, ಉಪನ್ಯಾಸಕರು, ಲೆಕ್ಚರರು ಅರ್ಹತೆಯೊಂದಿಗೆ, ನೆಟ್ ಎಲಿಜಿಬಿಲಿಟಿಯೊಂದಿಗೆ ಪಾಠ ಮಾಡ್ತಾರೆ ಅನ್ನೋದನ್ನ ಈಗಿನ ಯುವ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಅರ್ಹತೆ ಇಲ್ಲದೆ ನಾವು ಇಲ್ಲಿ ಪಾಠ ಮಾಡಲ್ಲ, ಅರ್ಹತೆಯೊಂದಿಗೆ ಪಾಠ ಮಾಡ್ತೀವಿ. ನಮ್ಮಲ್ಲೂ ಕೂಡ ಅರ್ಹತೆ ಇದೆ ಅನ್ನೋದನ್ನ ಈಗಿನ ಯುವ ಪೀಳಿಗೆಗೆ ನಾವು ತೋರಿಸ್ಕೊಡ್ಬೇಕಾಗಿದೆ. ಅವರನ್ನ ಸರಿ ಹಾದಿಗೆ ತರಬೇಕಾದ್ರೆ ಮೊದಲು ನಾವು ವೆಲ್ ಪ್ರಿಪೇರ್ ಆಗ್ಬೇಕಾಗಿದೆ. 4ನೇ ಪಾಯಿಂಟು, ಟೈಮ್ ವೇಸ್ಟೇಜ್. ಫಸ್ಟ್ ಥಿಂಕ್ ಇನ್ ಮದರ್ ಲ್ಯಾಂಗ್ವೇಜ್, ದೆನ್ ಟ್ರಾನ್ಸ್ಲೇಟಿಂಗ್ ಟೇಕ್ಸ್ ಮೋರ್ ಟೈಮ್. ಸೊ ಟ್ರಾನ್ಸ್ಲೇಟ್ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ನಿಮಗೆ ಜಾಸ್ತಿ ಹೊತ್ತು ಕೊಡಲ್ಲ, ನೀವು ಕನ್ನಡ ಬ್ಯಾಕ್ಗ್ರೌಂಡ್ದವ್ರ, ಹಿಂದಿ ಬ್ಯಾಕ್ಗ್ರೌಂಡ್ದವ್ರ ಅಂತ. ಇಂಗ್ಲಿಷ್ ಮೀಡಿಯಂದವ್ರಿಗೂ ಅದೇ ಟೈಮಿಂಗು, ನಿಮ್ಗೂ ಅದೇ ಟೈಮಿಂಗು. ಹೌದಾ? ಅದಕ್ಕಾಗಿ ಇಂತಹ ಸಮಸ್ಯೆಗಳನ್ನ ಹಿಂದೇಟ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರೈಟಿಂಗ್ ಪ್ರಾಕ್ಟೀಸ್ ಇಶ್ಯೂಸ್. ಗ್ರಾಮರ್ ಮಿಸ್ಟೇಕ್ಸ್ ಇನ್ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್. ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಆಗ್ತಾವ ಯಾವಾಗ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀ ಟೈಮಲ್ಲಿ. ಅಂತಹ ಸಿಲಿ ಮಿಸ್ಟೇಕ್ಸ್ ಗಳನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕು. ನೋಡ್ರಿ, ಯಾವ ಮನುಷ್ಯ ತಪ್ಪು ಮಾಡಲ್ಲ ಹೇಳಿ? ಶಿಕ್ಷಕನ ವೃತ್ತಿಗೆ ಬಂದಾಗ ನಾವು ಯಾವತ್ತು ಕಲಿತಾ ಇದ್ರೇನೆ ನಮಗೆ ನಮ್ಮ ವೃತ್ತಿಗೆ ಒಂದು ಬೆಲೆ ಕೊಟ್ಟ ಹಾಗೆ, ಒಂದು ಗೌರವ ನೀಡಿದ ಹಾಗೆ. 80 ವರ್ಷದಲ್ಲಿ ಒಬ್ಬ ಚೀನಿ ಭಾಷೆಯನ್ನು ಕಲಿತು PG ಮಾಡ್ತಾನೆ ಅಂತಂದ್ರೆ 35 ಡಿಗ್ರಿ ಮಾಡ್ಕೊಂಡು PG ಮಾಡ್ಕೊಂಡವ್ರು 40ಗೆ ಬಂದ ಅಂತ ಕಲಿಯೋದನ್ನ ಬಂದ್ ಮಾಡಿಬಿಟ್ರೆ
ಇದು ನಮ್ಮ ಶಿಕ್ಷಣಕ್ಕೆ ಅಥವಾ ನಮಗೆ ನಾವು ನ್ಯಾಯ ಕೊಟ್ಕೊಂಡ ಹಾಗೇನಾ? ಆ 80 ವರ್ಷನವರು ಪಿಜಿ ಒಂದು ಡಿಗ್ರಿ ಹೋಲ್ಡರ್ ಒಂದು ಲ್ಯಾಂಗ್ವೇಜ್ ಅನ್ನು ಕಲಿತು ಪಿಜಿ ಮಾಡ್ಕೊಂಡು ಒಂದು ಲ್ಯಾಂಗ್ವೇಜ್ ಲರ್ನ್ ಮಾಡಿ ಒಂದು ನ್ಯೂಸ್ ಅಲ್ಲಿ ಬರ್ತಾರೆ ಅಂತಂದ್ರೆ ಅವರಿಗಿರುವ ಹಂಬಲ ನಮಗಿಲ್ವಾ? ಸೊ ಎಲ್ಲದನ್ನ ಥಿಂಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅಂತ ಕೆಲವೊಂದು ಪಾಯಿಂಟ್ಸ್ಗಳನ್ನ ತಂದಿದ್ದೀನಿ. ನೋಡ್ರಿ ಇಲ್ಲಿ ಸೊಲ್ಯೂಷನ್. ಡ್ಯುಯಲ್ ಲ್ಯಾಂಗ್ವೇಜ್ ಮೆಥಡ್. ನಾವು 2 ಲ್ಯಾಂಗ್ವೇಜ್ ಇಂದ ಕಲಿಬೇಕು. ಇಲ್ಲ ಮೇಡಮ್ ನಾವು ಬಾಲ್ಯದಿಂದನೇ ಇಂಗ್ಲಿಷನ್ನ ಅಷ್ಟೊಂದು ಇದನ್ನ ಮಾಡಿಲ್ಲ. ನಮ್ದು ಹಿಂದಿ ಇನ್ನೂ ಸ್ವಲ್ಪ ಸರಿಯಾಗಿದೆ. ಆದ್ರೆ ಇಂಗ್ಲಿಷ್ ತುಂಬಾ ಇದನ್ನ ವೀಕ್ ಇದೆ ಅನ್ನೋರು ಇಂಗ್ಲಿಷ್ಗೂ ಒತ್ತು ಕೊಡ್ರಿ. ಇಲ್ಲ ಹಿಂದಿಯನ್ನ ಫಾಲೋ ಮಾಡ್ರಿ. ಯಾಕೆಂದ್ರೆ UGC ನೆಟ್ ಅಲ್ಲಿ ಹಿಂದಿ ಅವಕಾಶ ನೀಡಿದೆ ನಿಮಗೆ. ನೀವು ಕನ್ನಡ ಜೊತೆಗೆ ನೀವು ಹಿಂದಿಯನ್ನ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಕಲ್ತಿದ್ರೆ ಅಂದ್ರೆ ಹಿಂದಿಯಲ್ಲಿ ಕ್ವಶನ್ ಪೇಪರ್ ಬರುತ್ತೆ ರೀ. ಸೊ ಹಿಂದಿಯನ್ನ ಕಲಿತು ನೀವು ಸೇಮ್ ಕನ್ನಡದಲ್ಲಿ ಇರುವ ಗ್ರಾಮರ್ ಅವನ್ನೇ ಕನ್ನಡದಲ್ಲಿ ಇರುವಂತಹ ಸ್ವರ ವ್ಯಂಜನ ತರನೇ ಹಿಂದಿಯಲ್ಲೂ ಇದೆ. ಹಿಂದಿಯಲ್ಲಿ ಇರುವಂತದನ್ನೇ ಕನ್ನಡದಲ್ಲೂ ಇದೆ. ಹಿಂದಿ ಹಾಗೆ ನಾವು ಅರ್ಥ ಮಾಡ್ಕೊಂಡು ಬರಿತೀವಲ್ಲ ಅದೇ ರೀತಿಯಲ್ಲಿ ನಾವು UGC ನೆಟ್ ಅಲ್ಲೂ ಕೂಡ ಇದನ್ನ ಮಾಡಬಹುದು. ಈ ವಿಡಿಯೋ ಮಾಡುವ ಮೇನ್ ಉದ್ದೇಶ ಏನಂತಂದ್ರೆ ಎಲ್ಲ PG ಮಾಡುತ್ತಿರೋ ವಿದ್ಯಾರ್ಥಿಗಳು, ಅಸಿಸ್ಟೆಂಟ್ ಪ್ರೊಫೆಸರ್ ಟ್ರೈ ಮಾಡ್ತಾ ಇರೋರು, ಎಲ್ಲ ಆಫ್ಟರ್ ಡಿಗ್ರಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು, ನೀವು ಆದಷ್ಟು ನಿಮ್ಮ ಇಂಗ್ಲಿಷನ್ನ ದೃಢಪಡಿಸ್ಕೊಳ್ಬೇಕು, ಸದೃಢಗೊಳಿಸ್ಕೋಬೇಕು. ಇಂಗ್ಲಿಷಲ್ಲೇನೆ ಕ್ವಶನ್ ಪೇಪರ್. ಇಲ್ಲಿ ನೋಡ್ರಿ ಡ್ಯುವೆಲ್ ಲ್ಯಾಂಗ್ವೇಜ್ ಅಂತಂದ್ರೆ ನೀವು ಕಾನ್ಸೆಪ್ಟ್ ಅನ್ನ ಕನ್ನಡದಲ್ಲಿ ಬರಿಬೇಕು, ಮತ್ತೆ ನೋಟ್ಸ್ ಅನ್ನ ಇಂಗ್ಲಿಷ್ ನಲ್ಲಿ ಮಾಡ್ಕೋಬೇಕು. ನಿಮಗೆ ಆ ವರ್ಡ್ ನೋಡಿದ್ರೆ ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ನೆನಪಾಗಬೇಕು. 1ನೇ ಪಾಯಿಂಟ್. 2ನೇ ನೋಡ್ರಿ, ರೀಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇನ್ ಇಂಗ್ಲಿಷ್. ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದ್ 5 ವರ್ಷದ ಕ್ವಶನ್ ಪೇಪರ್ ಅನ್ನ ರೀಡ್ ಮಾಡಿದಾಗ ಕ್ವಶನ್ ಪೇಪರ್ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ, ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. 3ನೇ ಪಾಯಿಂಟ್, ಪ್ರಾಕ್ಟೀಸ್ ರೈಟಿಂಗ್ ಸ್ಮಾಲ್ ಪ್ಯಾರಾಗ್ರಾಫ್ಸ್ ಇನ್ ಡೈಲಿ. ನಿಮ್ಮ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಬರಿಬೇಕಾದ್ರೆ ಒಂದು ಪ್ಯಾರಾಗ್ರಾಫ್ ತಗೊಂಡು ಡೈಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದರಿಂದ ನಿಮ್ಮಲ್ಲಿ ಇರುವಂತ ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಗೊತ್ತಾಗ್ತಾವ, ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಿ. ನೋಡ್ರಿ 30 ದಿವಸದಲ್ಲಿ ಒಂದು ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸಾಧ್ಯ ಇದೆ ಅಂದ್ರೆ ನಾವು 30 ದಿವಸದಲ್ಲಿ LSRW ಲರ್ನಿಂಗ್, ಸ್ಪೀಕಿಂಗ್, ರೈಟಿಂಗ್, ರೀಡಿಂಗ್. ಸೊ LSRW ಮೇಲೆ ಅಷ್ಟು 30 ದಿವಸದಲ್ಲಿ ಒಂದು ಲ್ಯಾಂಗ್ವೇಜ್ ಕಲಿಬಹುದು. 30 ದಿವಸದಲ್ಲಿ ಇಂಗ್ಲಿಷ್. ಆದ್ರೆ ನಾವು ಡೆಡಿಕೇಟೆಡ್ ಆಗಿ ಮಾಡ್ಬೇಕು, ಅದು ಇಂಪಾರ್ಟೆಂಟು. ರೀಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇನ್ ಇಂಗ್ಲಿಷ್. 5 ವರ್ಷದ ಕ್ವಶನ್ ಪೇಪರ್ ಮಿನಿಮಮ್ ಆಗಿ ಇಂಗ್ಲಿಷ್ ಅಲ್ಲಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ಹೇಗೆ ರೇಜ್ ಆಗ್ತಾ ಇದೆ ಅಂತ. ಪ್ರಾಕ್ಟೀಸ್ ರೈಟಿಂಗ್ ಸ್ಮಾಲ್ ಪ್ಯಾರಾಗ್ರಾಫ್ ಡೈಲಿ. ಥಿಂಕ್ ಇಂಗ್ಲಿಷ್ ಪ್ರಾಕ್ಟೀಸ್. ಸೆಂಟೆನ್ಸ್ ಫಾರ್ಮೇಶನ್ ಏನಿದೆ, ನಾವು ಹೇಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದ್ 5 ನಿಮಿಷ ನೀವು ಪ್ರಿಪರೇಷನ್ ನೋಟ್ಸ್ ಮಾಡಿದ ತಕ್ಷಣ ಅದನ್ನ ರೀಕ್ಯಾಪ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಜೊತೆಗೆ ಎಲ್ಲಕ್ಕಿಂತ ಮಹತ್ವವಾಗಿ ಎಲ್ಲವನ್ನು ಕನ್ನಡದಲ್ಲಿ ಹೇಳುವಂತಹ ಯೂಟ್ಯೂಬ್ಗಳನ್ನ ನೋಡ್ಕೋತ ಬಂದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಕಂಟೆಂಟು ಇಂಗ್ಲಿಷ್ ಅಲ್ಲಿ ಇರಬೇಕು. ಎಕ್ಸ್ಪ್ಲೇಷನ್ ಅನ್ನ ನೀವ್ ಏನ್ ಮಾಡ್ಬೇಕು, ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲಿ ಟುಗೆದರ್ ಆಗಿ ಯಾರು ನಿಮ್ಗೆ ಎಕ್ಸ್ಪ್ಲೇಷನ್ ಕೊಡ್ತಿರ್ತಾರಲ್ಲ ಅಂತಹ ಯೂಟ್ಯೂಬ್ಗಳನ್ನ ಫಾಲೋ ಮಾಡ್ರಿ. ಆದಷ್ಟು ಎಲ್ಲ ಇಂಗ್ಲಿಷ್ ಸೋರ್ಸಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಏನಿದೆ ಕ್ವಶನ್ ಅಲ್ಲಿ ಅನ್ನೋದನ್ನ ಇಂಗ್ಲಿಷ್ ನಿಂದ ಅರ್ಥ ಮಾಡ್ಕೊಂಡ್ರೆ ನೀವು ಆನ್ಸರ್ ಆರಾಮಾಗಿ ಒಂದು 50% ಅರ್ಥ ಆಗುತ್ತೆ ರೀ ಮೇಡಮ್. 50% ಅರ್ಥ ಆಗಲ್ಲ ಅಂದ್ರೆ ನೀವೇನು ಮಿಡಿಯೇಟರ್ ಇದ್ದೀರಿ ಇಂಗ್ಲಿಷ್ ಅಲ್ಲಿ. ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ 100% ರೀಚ್ ಆಗುತ್ತೆ. ಮತ್ತೆ ಎಲ್ಲಾ ಕ್ವಶನ್ UGC ಆಗಲಿ ಅಥವಾ ಯಾವುದೇ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ 100ಕ್ಕೆ 100 ಎಲ್ಲಾ ಟಫ್ ಕ್ವಶನ್ ಇರಲ್ರಿ. ಒಂದು 35, ಒಂದು 10% ಡಿಫಿಕಲ್ಟ್ ಕ್ವಶನ್ ತೆಗ್ದಿರ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಾರ್ದು. ಉಳಿದು ನಿಮಗೆ ರೀಚ್ ಆಗೋ ರೀತಿಯಲ್ಲಿ ಇರುತ್ತೆ. ಆದ್ರೆ ನಾವು ಇಂಗ್ಲಿಷ್ ಅಂದ ತಕ್ಷಣ ಹೆದರಿ ಬಿಡ್ತೀವಿ. ಅದಕ್ಕಾಗಿ ಎಲ್ಲ ಕಾಂಪಿಟೇಟಿವ್ ಆಫ್ಟರ್ PG ಮಾಡೋರು ಅಥವಾ ಡಿಗ್ರಿ ಮಾಡ್ಕೊಂಡು ಕಾಂಪಿಟೇಟಿವ್ ಪ್ರಿಪೇರ್ ಆಗೋರು ಯಾವುದೇ ಎಕ್ಸಾಮ್ ಅನ್ನ ಈ ರೀತಿ ನೀವು ಕನ್ಸೆಪ್ಟ್ ಆಗಿ ಇಟ್ಕೊಂಡ್ರೆ ಇಂಗ್ಲಿಷ್ ಪ್ಲಸ್ ಕನ್ನಡ, ಇಂಗ್ಲಿಷ್ ಅನ್ನ ಕೇಳಿ ಅಲ್ಲಿ ಏನ್ ಹೇಳ್ತಿದ್ದಾರೆ ಅರ್ಥ ಮಾಡ್ಕೊಂಡು ನೀವು ಕನ್ಸೆಪ್ಟ್ ಅನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ರಿ, ನೋಟ್ಸ್ ಅನ್ನ ಇಂಗ್ಲಿಷ್ ನಲ್ಲಿ ಮಾಡ್ಕೊರಿ. ಈ ರೀತಿ ಮಾಡೋದ್ರಿಂದ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಆರಾಮಾಗಿ ಕ್ರ್ಯಾಕ್ ಮಾಡಬಹುದು. ಮತ್ತೊಂದು ನನಗೆ ಬಹಳಷ್ಟು ಸ್ಟೂಡೆಂಟ್ ನನಗೆ ಕೇಳ್ಪಟ್ಟಿದ್ದೀನಿ ಏನಂತಂದ್ರೆ ನೆಟ್ ಬಹಳ ಟಫ್ ಇರುತ್ತೆ ರೀ ಮೇಡಮ್. ಸೊ ನೆಟ್ವರ್ಕ್ ಅಷ್ಟೇ ಗೊತ್ತು ನಿಮ್ಗೆ, GRF ಗೊತ್ತೇ ಇಲ್ಲ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ. ಅಂದ್ರೆ ನೀವು ರಿಸರ್ಚರ್ ಆಗ್ತೀರಾ. ನೆಟ್ಗೆ ನೀವು 1 ವರ್ಷ PG ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ ತಕ್ಷಣ ನೀವ್ ಏನಾಗ್ತೀರಾ, ನೆಟ್ಗೆ ಎಲಿಜಿಬಲ್ ಆಗಿರ್ತೀರಾ. ಹೌದಾ? ನೀವು 2 ವರ್ಷ PG ಮಾಡ್ತಾ ಇರ್ಬೇಕಾದ್ರೇನೆ 2 ವರ್ಷ PG ಕೋರ್ಸ್ ಮಾಡ್ತಾ ಇರ್ಬೇಕಾದ್ರೇನೆ ನೆಟ್ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತಾ ಕ್ವಶನ್ ಕಟ್ತಾ ಬಂದ್ರೆ
ನೀವು 2 ವರ್ಷ PG ಮಾಡೋ ಒಳಗಾಗಿ ನೀವು JRF ಅನ್ನ ಕ್ವಾಲಿಫೈ ಮಾಡ್ತೀರಾ. ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಮೇಡಮ್ ಕ್ಯಾಟಫೇಟ್ ನಿಂದಿರುತ್ತೆ ರೀ. ಈಗ ಫಾರ್ ಎಕ್ಸಾಂಪಲ್ ಆಗಿ ನೀವು ಪೇಪರ್ 1 ಮತ್ತೆ 2 ಅಲ್ಲಿ 160 ತನ ನಿಮ್ದು 150 160 ತನ ಜನರಲ್ ಕ್ಯಾರೆಕ್ಟರ್ ಹೇಳ್ತಾ ಇದ್ದೀನಿ ನಾನು. 160 ತನ ನೀವು ರೀಚ್ ಮಾಡಿದ್ರೆ ಆಯಾ ಕೆಟಗರೀಸ್ ಇನ್ನೂ ಕಡಿಮೆ ಆಗುತ್ತೆ. ಆದ್ರೆ ಆಲ್ಮೋಸ್ಟ್ 160 170 180 ತನ ಮಾಡಿದ್ರೆ ಅದು ಒಂದು 200 ಇರುತ್ತೆ ರೀ JRF. ಆದ್ರೆ ನಿಮಗೆ ಟೈಮ್ ಪೀರಿಯಡ್ ಜಾಸ್ತಿ ಇದೆಯಲ್ಲ, ಅದನ್ನ ಯಾಕೆ ಅರ್ಥ ಮಾಡಲ್ಲ ನೀವು? ನಿಮಗಿರುವಂತ ಟೈಮ್ ಪೀರಿಯಡ್ ನೋಡ್ಕೊಳ್ರಿ. ನಿಮಗೆ 2 ವರ್ಷ PG ಮಾಡುವ ಸಂದರ್ಭದಲ್ಲಿ ಕಾಲೇಜಲ್ಲಿ ನಿಮಗೆ ಥಿಯರಿ ಹೇಳ್ತಿರ್ತಾರ್ರಿ. ಅದೇ ಟೈಮ್ದಲ್ಲಿ ನೀವು ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು UGC ನೆಟ್ ಪ್ರಿಪರೇಷನ್ ಅನ್ನ ಶುರು ಮಾಡಿದ್ರೆ ನಿಮ್ಮ PG ಮುಗಿಯೋ ಒಳಗಾಗಿ ನಿಮ್ಮ ಹತ್ರ ನೆಟ್ ಸರ್ಟಿಫಿಕೇಟ್ ರೆಡಿ ಇರುತ್ತೆ. ಯಾವುದೇ ಕಾಲೇಜಲ್ಲಿ ಹೋದ್ರೂ ಕೈ ತುಂಬ ಪ್ಯಾಕೇಜ್ ಇರೋದಂತಹ ಕಾಲೇಜ್ಗಳಿಗೆ ಹೋಗಿ ನೀವು ಏನ್ ಮಾಡ್ಬೋದು, ನಿಮ್ಮ ಬೇಡಿಕೆಯನ್ನಿಟ್ಟು ನಂದು ನೆಟ್ ಕ್ವಾಲಿಫೈ ಆಗಿದೆ, ನಾನು ಈ ರೀತಿ ಟೀಚ್ ಮಾಡ್ಬೋದು, ನನಗೆ ಇಂಗ್ಲಿಷ್ ನಿರ್ಗಳವಾಗಿ ಮಾತಾಡ್ಲಿಕ್ಕೆ ಬರುತ್ತೆ, ನಾನು ಪ್ರಿಪ್ರೇಷನ್ ನನಗೆ ನೀವು ಜಾಬ್ ಕೊಡ್ಬೇಕಾದ್ರೆ ಈ ಕಂಡೀಷನ್ ಮೇಲೆ, ಸೊ ನನ್ನಲ್ಲಿರುವಂತ ಕ್ವಾಲಿಟಿ ಮೇಲೆ ಕೊಡಿ, ಇಲ್ಲಾದ್ರೆ ಬೇಡ ಅಂತ ಹೇಳ್ಬೋದು. ಯಾವಾಗ ನೀವು ಡೆಡಿಕೇಟೆಡ್ ಆಗಿ 2 ವರ್ಷ ನಿಮ್ಮನ್ನ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಿರೋ ಅವಾಗ. ಸೊ ಅದಕ್ಕಾಗಿ ಪ್ರಿಯ ವಿದ್ಯಾರ್ಥಿಗಳೇ, ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, UGC ನೆಟ್ ಮತ್ತೆ KSET ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗ್ಲಿ, ನೀವು ಇಂಗ್ಲಿಷ್ದಲ್ಲಿ ಪ್ರಿಪ್ರೇಷನ್ ಮಾಡೋದ್ರ ಜೊತೆಗೆ ಎಲ್ಲ UGC ಇಂದ ಅರ್ಹತೆ ಪಡ್ಕೊಂಡು ಈ ಬೋಧನಾ ಕ್ಷೇತ್ರಕ್ಕೆ, ಈ ಶಿಕ್ಷಣ ಕ್ಷೇತ್ರಕ್ಕೆ ಬನ್ನಿ ಅಂತ ಹಾರೈಸ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನೆಟ್ ಪ್ರಿಪ್ರೇಷನ್ಗೆ ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ರಿ ಅಂತ ಹೇಳ್ತಾ, ಶುಭ ಹಾರೈಸ್ತಾ ಧನ್ಯವಾದಗಳು.